ಮೈ ಚಾನಲ್. ಹೇಗಿದ್ದೀರಾ ಎಲ್ರು? ನೋಡಿ ಇವತ್ತು ಹೊರಗಡೆ ಮಳೆ ಬರ್ತಾ ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ರು? ಇವತ್ತು ಮಳೆ ಕೂಡ ಬರ್ತಾ ಉಂಟು. ಇವತ್ತಿನ ಸ್ಪೆಷಲ್ ಏನಂತ ಹೇಳಿದ್ರೆ, ಈಗ ಮಳೆಗೆ ಏನಾದರೂ ಒಂದು ಬಿಸಿ ಬಿಸಿ ಮಾಡುವಂತ, ಯಾವಾಗಲೂ ಚಿಕನ್ ಮತ್ತೆ ಫಿಶ್ ಮಾಡೋದಲ್ಲ, ಇವತ್ತು ಒಂದು ಎಗ್ಗಲ್ಲಿ ಸ್ಪೆಷಲ್ ಏನಾದರೂ ಮಾಡುವ. ನಾನು ಆ ರೆಸಿಪಿ ಕೂಡ ನಿಮ್ ಜೊತೆ ಶೇರ್ ಮಾಡ್ತಿದ್ದೇನೆ. ನೀವು ನಾನು ಎಗ್ ಗ್ರೇವಿ ಹೇಗೆ ಮಾಡೋದಂತೇಳಿ ನಿಮ್ಗೆ ತೋರಿಸ್ತಾ ಇದ್ದೇನೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡ್ಬೋದು. ಮೊದಲಿಗೆ ಎಗ್ಗನ್ನು ಚೆನ್ನಾಗಿ ತೊಳೆದು ಒಂದು ಲೋಟ ನೀರು ಹಾಕೊಳ್ಳುವ. ನೀರು ಹಾಕೊಂಡ ನಂತರ ಅದಕ್ಕೆ 1 ಸ್ಪೂನ್ ಉಪ್ಪು ಹಾಕೊಂಡು ಆನಂತರ ಇದನ್ನು ಬೇಯಿಸ್ಲಿಕ್ಕೆ ಇಡುವ. ಅದರಲ್ಲಿ ಇದು ಬೇಯ್ತಾ ಇರ್ತದೆ. ಆನಂತರ ನಾವಿಲ್ಲಿ ಈರುಳ್ಳಿಯನ್ನು ಕಟ್ ಮಾಡ್ಕೊಳ್ಳುವ. ಈರುಳ್ಳಿಯನ್ನು ಕಟ್ ಮಾಡ್ಕೊಳ್ಳುವಾಗ ನಮಗೆ ತುಂಬ ಸಣ್ಣಗೆ ನಾವು ಹಚ್ಕೊಳ್ಬೇಕಂತ ಇಲ್ಲ. ಈ ಥರ 1-2 ಪೀಸ್ ಅಥವಾ 4 ಪೀಸ್ ಮಾಡಿದರೆ ಸಾಕು. ಇದನ್ನು ಗ್ರೈಂಡ್ ಮಾಡಲಿಕ್ಕೆ ಉಂಟು. ನಾವು ಇಲ್ಲಿ ಎಗ್ ಎಷ್ಟು ತಗೊಳ್ತೇವೆ, ಒಂದು 3-4 ಎಗ್ ತಗೊಂಡ್ರೆ 1-2 ಈರುಳ್ಳಿ ತಗೊಳ್ಬೇಕಾಗ್ತದೆ. ಹಾಗೆಯೇ ಇಲ್ಲಿ 3 ಟೊಮೆಟೊ ತಗೊಳ್ಬೇಕಾಗ್ತದೆ. ಜಾಸ್ತಿ ಬೇಕಾದರೂ ಜಾಸ್ತಿ ಕೂಡ ತಗೊಳ್ಬೋದು. ನಾನಿಲ್ಲಿ ಹಸಿಮೆಣಸಿನ್ಕಾಯಿ ತಗೊಂಡಿದ್ದೇನೆ, ಇದು ಒಂದೇ ತಗೊಂಡಿದ್ದೇನೆ, ಇಲ್ಲಂದರೆ ಜಾಸ್ತಿ ಖಾರ ಆಗ್ತದೆ ಅಂತೇಳಿ. ಈಗ ಮಸಾಲೆ ಅರಿಯಲು ಬೇಕಾದ ಪದಾರ್ಥಗಳು: ಫಸ್ಟಿಗೆ ಇಲ್ಲಿ ಪಲಾವ್ ಎಲೆ, ಆನಂತರ ಹಸಿಮೆಣಸಿನ್ಕಾಯಿ, ಟೊಮೆಟೊ ಮತ್ತೊಂದು ಸ್ಟಾರ್ ತಗೊಂಡಿದ್ದೇನೆ. ಆನಂತರ ಹಳದಿ ಪೌಡರು, ಬೆಳ್ಳುಳ್ಳಿ, ಈರುಳ್ಳಿ, ಟೊಮೆಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಚಿಲ್ಲಿ ಪೌಡರು, ಧನಿಯಾ ಪೌಡರ್, ಅನಂತರ ಜೀರಾ ಪೌಡರು, ಗರಂ ಮಸಾಲ ಪೌಡ್ರು, ಅನಂತರ ಗಸಗಸೆ ಸ್ವಲ್ಪ, ಕಸ್ತೂರಿ ಮೆಥಿ, ನೆನೆಸಿಟ್ಟ ಬೀಜ. ಇದಿಷ್ಟು ನಮಗೆ ಅರೆಯಲು ಬೇಕಾದ ಪದಾರ್ಥಗಳು. ಇದರ ಜೊತೆಗೆ ಎಗ್ ಕೂಡ ಬೇಯಿಸಿ ಆಯಿತು. ಮತ್ತು ಇದು ತುಂಬ ಈಸಿಯಾಗಿ ಮಾಡ್ಬೋದು. ನಮಗೆ ಮಸಾಲೆ ಒಂದು ಬಾಣಲೆಗೆ ಎಣ್ಣೆ ಹಾಕಿ, ಎಣ್ಣೆ ಬಿಸಿಯಾಗಿ ಕಾಯ್ದ ನಂತರ ಫಸ್ಟಿಗೆ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಅನಂತರ ಸ್ಟಾರ್, ಪಲಾವ್ ಎಲೆ ಇದನ್ನು ಫಸ್ಟಿಗೆ ಹಾಕಬೇಕು. ಹೆಚ್ಚಿಕೊಂಡ ಈರುಳ್ಳಿಯನ್ನು ಹಾಕಿಕೊಂಡು ತಿಳಿ ಕಂದು ಬಣ್ಣದವರೆಗೆ ಇದನ್ನು ಸರಿಯಾಗಿ ಹುರಿದುಕೊಳ್ಬೇಕು. ಇಷ್ಟನ್ನು ಹುರಿದುಕೊಂಡ ನಂತರ ನೆಕ್ಸ್ಟು ಟೊಮೆಟೊವನ್ನು ಹಾಕುವ. ಟೊಮೆಟೊವನ್ನು ಹಾಕಿದ ನಂತರ ಇದನ್ನು ಡೀಪಾಗಿ ಫ್ರೈ ಮಾಡ್ಕೊಳ್ಳುವ. ಇದ್ರ ಜೊತೆಗೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಳ್ಳುವ. ಉಪ್ಪನ್ನು ಹಾಕೋದು ಯಾಕಂತ ಹೇಳಿದರೆ ಇದು ಒಳ್ಳೆ ಡೀಪಾಗಿ ಫ್ರೈ ಆಗ್ತದೆ, ಇದರ ಹಸಿ ವಾಸನೆ ಕೂಡ ಬೇಗ ಹೋಗ್ತದೆ ಅದಕ್ಕೆ. ಆನಂತರ ಇಲ್ಲಿ ಎಲ್ಲೋ ಪೌಡರ್ ಏನಿದೆ ಅದನ್ನು ಕೂಡ ಆ್ಯಡ್ ಮಾಡಿಕೊಳ್ಳುವ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳುವ. ಇವಾಗ ಎಲ್ಲ ಮಸಾಲ ಹುಡಿ ಕೂಡ ಹಾಕಬೇಕಾಗ್ತದೆ. ಈಗ ಚಿಲ್ಲಿ ಪೌಡರ್ ಹಾಕ್ಕೊಳ್ಳುವ. ನೆಕ್ಸ್ಟ್ ಧನಿಯಾ ಪೌಡರ್, ಜೀರಾ ಪೌಡರ್, ಗರಂ ಮಸಾಲ ಪೌಡರ್, ನೆಕ್ಸ್ಟ್ ಗಸಗಸೆ ಹಾಗೂ ಕಸ್ತೂರಿ ಮೆಥಿ ಹಾಕ್ಕೊಳ್ಳುವ. ಇವಾಗ ಇದು ಚೆನ್ನಾಗಿ ಮೆತ್ತಗಾಗೋ ತನಕ ಇದನ್ನು ಬೇಯಿಸ್ಕೊಳ್ಬೇಕಾಗ್ತದೆ. 1-2 ನಿಮಿಷ ಹಾಗೆಯೇ ಬೇಯಿಸ್ಕೊಡುವ. ಈಗ 2 ನಿಮಿಷ ಆದಮೇಲೆ ನೋಡಿ ಈ ಥರ ಬರಬೇಕು. ನಮಗೆ ಗ್ರೈಂಡ್ ಮಾಡಲಿಕ್ಕೆ ಈ ಥರ ಚೆನ್ನಾಗಿ ಎಲ್ಲ ಮಿಶ್ರಣ ಆಗಿ ಮೆತ್ತಗಾಗಿ ಬೇಯಿಸಬೇಕು. ಇದು ತಣ್ಣಗಾದ ನಂತರ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ನಾವು ಮಸಾಲೆ ರೆಡಿ ಮಾಡಿಕೊಳ್ಳುವ. ಮಸಾಲೆಗೆ ಹಾಕಿದ ನಂತರ ಇಲ್ಲಿ ಬೇಯಿಸಿಟ್ಟ ಎಗ್ ಏನಿದೆ ಅದನ್ನು ಈ ಶೇಪ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಯಾವ ಶೇಪ್ ಬೇಕು ಕೂಡ ಕಟ್ ಮಾಡ್ಕೊಳ್ಬೋದು. ಮಸಾಲೆ ಕೂಡ ಇಲ್ಲಿ ರೆಡಿ ಆಯಿತು. ಆನಂತರ ಇಲ್ಲಿ ನಾನು ಬೀಜ ಹಾಕ್ಕೊಳ್ಳೇ ಇಲ್ಲ, ನೆನಪೋಗಿತ್ತು. ಸೊ ಬೀಜ ಹಾಕಿದ ಮೇಲೆ ಕೂಡ ಮಸಾಲೆ ರೆಡಿ ಆಯಿತು ಇಲ್ಲಿ. ಆನಂತರ ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕಬೇಕು, ಅಥವಾ ತುಪ್ಪನೂ ಆ್ಯಡ್ ಮಾಡ್ಕೊಳ್ಬೋದು, ಬಟರ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ನಾನಿಲ್ಲಿ ಆಯಿಲ್ ಹಾಕ್ಕೊಂಡಿದ್ದೇನೆ. ಇದಕ್ಕೆ ನೀರು ಕೂಡ ಆ್ಯಡ್ ಮಾಡ್ಕೊಳ್ಬೋದು.
ಸ್ವಲ್ಪ ಬೇಕಾದರೆ ನೀರು ಆ್ಯಡ್ ಮಾಡ್ಕೊಳ್ಬೋದು, ಜಾಸ್ತಿ ಹಾಕಲಿಕ್ಕೆ ಇಲ್ಲ. ರುಬ್ಬಿದ ಮಸಾಲೆನ ಇಲ್ಲಿ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಈ ಥರ ಹಾಕಬೇಕು. ಆನಂತರ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಆ್ಯಡ್ ಮಾಡ್ಕೊಳ್ಬೇಕು. ಇದು ಒಂದು 5 ನಿಮಿಷ ಕುದಿ ಬಂದ ನಂತರ ಇಲ್ಲಿ ಎಗ್ ಏನಿದೆ ಅದನ್ನು ಆ್ಯಡ್ ಮಾಡ್ಕೊಳ್ಳುವ. ಎಗ್ಗನ್ನು ಆ್ಯಡ್ ಮಾಡ್ಕೊಂಡ ನಂತರ ಇದನ್ನು ಪುನಃ ಒಂದು 2 ನಿಮಿಷ ಅಥವಾ 3 ನಿಮಿಷ ಇದೇ ರೀತಿ ಕುದಿಸ್ಕೊಳ್ಬೇಕು. ಗ್ರೇವಿ ರೆಡಿಯಾದ ನಂತರ ಇಲ್ಲಿ ಕೊನೆಗೆ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ಳುವ. ಇವಾಗ ಇಲ್ಲಿ ರೆಡಿ ಆಯಿತು, ಎಗ್ ಗ್ರೇವಿ ರೆಡಿ ಆಯಿತು. ಈ ಥರ ಮಾಡಿಕೊಂಡ್ರೆ ತುಂಬ ಟೇಸ್ಟಾಗಿರ್ತದೆ. ಎಗ್ ಕರಿ ಅಥವಾ ಗ್ರೇವಿ ಮಾಡೋದಾದರೆ ನಾವು ಈ ಥರ ಮಾಡ್ಕೊಂಡು ತಿನ್ನಬೇಕು. ಓಕೆ, ಇವತ್ತಿನ ರೆಸಿಪಿ ಇಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಈ ರೆಸಿಪಿ ನಿಮಗೆ ಇಷ್ಟ ಆಗ್ಬೋದಂತ ಎಣಿಸಿದ್ದೇನೆ. ಹಾಗೆಯೇ ಅಲ್ಲಿ ಸೈಡಲ್ಲಿರುವಂತಹ ಬೆಲ್ ಐಕನನ್ನು ಕೂಡ ಪ್ರೆಸ್ ಮಾಡಿ. ನಾನು ಹಾಕಿರೋ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರ್ತದೆ. ಓಕೆ, ನಾನಿವಾಗ ಟೇಸ್ಟ್ ಮಾಡಿ ಹೇಳ್ತೇನೆ ಹೇಗಾಯ್ತಂತೇಳಿ. ಈಗ ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ, ನೋಡಿ ಇಲ್ಲಿ. ಸೂಪರ್ ನೋಡಿ, ಇದು ತುಂಬ ಬಿಸಿ ಬಿಸಿ ಉಂಟು ನೋಡಿ. ಸೂಪರ್ ಆಗಿದೆ. ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ ಹೇಗಿದೆ ಇದು ಇವತ್ತಿನ ಸ್ಪೆಷಲ್. ಫಸ್ಟಿಗೆ ನಿಮ್ಮ ಈಗ ನೋಡಿ, ಇವತ್ತು ಹೊರಗಡೆ ಮಳೆ ಬರ್ತಾ